ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ಟ್ರೈನ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಇವತ್ತು ಎಲ್ಲಿದ್ದೀನಿ ಅಂತಂದರೆ ಮತ್ತು ನನ್ನ ಜರ್ನಿ ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಾನು ಇವಾಗ SBC ಅಂದರೆ ಸೌತ್ ಬೆಂಗಳೂರು ಡಿವಿಷನ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದ್ದೀನಿ. ನನ್ನ ಟ್ರೈನ್ ಬಂದ್ಬಿಟ್ಟು ಇವತ್ತು ಮೆಜೆಸ್ಟಿಕ್ಕಿಂದ ಶಿವಮೊಗ್ಗ ಹೋಗೋ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಫಸ್ಟು ಸ್ಟೇಷನ್ ಬಗ್ಗೆ ಹೇಳ್ತೀನಿ, ಆಮೇಲೆ ಟ್ರೈನ್ ಬಗ್ಗೆ ಬರೋಣ. ಫಸ್ಟು ಸ್ಟೇಷನ್ ಬಗ್ಗೆ ಹೇಳಬೇಕು ಅಂದರೆ ಮೆಜೆಸ್ಟಿಕ್ಕು ಟೋಟಲ್ 10 ಪ್ಲ್ಯಾಟ್ಫಾರ್ಮ್ ಇದೆ. ಆಮೇಲೆ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಮೇನ್ಲಿ ಇಲ್ಲಿಂದ ಮೈಸೂರಿಗೆ ಒಂದು ಲೈನ್ ಹೋಗುತ್ತೆ, ಅದು ಬಿಟ್ಟು ಮತ್ತು ಇಲ್ಲಿಂದ ಯಶವಂತಪುರ್ಗೆ ಒಂದು ಲೈನ್ ಹೋಗುತ್ತೆ, ಮತ್ತು ನಮ್ಮ ಕೃಷ್ಣರಾಜಮಂದಿರ ಮತ್ತು SMBT ಹೋಗೋದು ಒಂದು ಲೈನ್ ಬರುತ್ತೆ. ಅದಕ್ಕೆ ಜಂಕ್ಷನ್ ಅಂತ ಕರೀತಾರೆ. ಟೋಟಲ್ 10 ಪ್ಲ್ಯಾಟ್ಫಾರ್ಮ್ ಹೇಳಿದ್ದೀನಿ. ಆಮೇಲೆ ನಮ್ಮ ಟ್ರೈನ್ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು KSR ಬೆಂಗಳೂರಿಂದ ಶಿವಮೊಗ್ಗ ಟೌನ್ಗೆ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಟ್ರೈನ್ ನಂಬರ್ ಬಂದುಬಿಟ್ಟು 12,089 12089 ಅಂತ. ಆಲ್ರೆಡಿ ಡಿಪಾರ್ಚರು ಬಗ್ಗೆ ಹೇಳಬೇಕು ಅಂತಂದರೆ, ಸಾಯಂಕಾಲ 5:15ಗೆ ಮೆಜೆಸ್ಟಿಕ್ ಬಿಟ್ಬಿಟ್ಟು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಮತ್ತು ಬೆಳಗಾವಿಗೆ ರೇಕ್ಷರಿಂಗ್ ಇರೋ ಟ್ರೈನು ಇವಾಗ ಮೇಂಟೆನೆನ್ಸಿಗೆ ಹೋಗ್ತಾಯಿದೆ, ಶೆಡ್ಡಿಗೆ ಹೋಗ್ತೈತೆ. ಯಾಕಂದರೆ ಇವತ್ತು ರಾತ್ರಿ 11 ಗಂಟೆಗೆ ಮತ್ತೆ ಡಿಪಾರ್ಚರು ಮೆಜೆಸ್ಟಿಕ್ಕಿಂದ. ಮತ್ತು ಇಲ್ಲಿ ಇನ್ನೊಂದು ಮೇಂಟೆನೆನ್ಸ್ ಏನಪ್ಪ ಅಂದರೆ, ನಮ್ಮ KSR ಬೆಂಗಳೂರಿಂದ ಗಾಂಧಿಧಾಮ ಎಕ್ಸ್ಪ್ರೆಸ್ಸು ಮತ್ತು ಪುದುಚೇರಿ ರೇಕ್ಷರಿಂಗ್ ಇರೋ ಟ್ರೈನು. ಆಮೇಲೆ ನಮ್ಮ ಟ್ರೈನ್ ಬಂದ್ಬಿಟ್ಟು ಜನಶತಾಬ್ದಿ ಎಕ್ಸ್ಪ್ರೆಸ್ಸು ಇಲ್ಲೇ ಇದೆ ನೋಡ್ತಾ ಇರ್ಬೋದು. KSR ಬೆಂಗಳೂರಿಂದ ಶಿವಮೊಗ್ಗ ಟೌನ್ ಜನಶತಾಬ್ದಿ ಎಕ್ಸ್ಪ್ರೆಸ್ಸು. ಪ್ಲ್ಯಾಟ್ಫಾರ್ಮ್ 9ನಲ್ಲಿ ನಮ್ಮ ಮೈಸೂರಿಂದ ಬಾಗಲಕೋಟೆ ಹೋಗೋ ಬಸವ ಎಕ್ಸ್ಪ್ರೆಸ್ ನಿಂತೈತೆ. ಇದು ಬೆಳಗಾವಿ ಜೊತೆಗೂ ರೇಕ್ಷರಿಂಗ್ ಐತೆ. ಮತ್ತು ನಮ್ಮ ಪ್ಲ್ಯಾಟ್ಫಾರ್ಮ್ 8ಅಲ್ಲಿ ನಾವು ಹಳೆ ಜರ್ನಿ ಮಾಡಿರೋ ಟ್ರೈನು ಪಂಚಗಂಗೆ ಎಕ್ಸ್ಪ್ರೆಸ್ ಬೆಂಗಳೂರಿಂದ ಕಾರವಾರ ಹೋಗುತ್ತದು. ಆ ಟ್ರೈನು ಪ್ಲ್ಯಾಟ್ಫಾರ್ಮ್ 8ಅಲ್ಲಿ ನಿಂತ್ಕೊಂಡಿದೆ. ಅಂದರೆ ಈ 7 ಗಂಟೆ ಟ್ರೈನಿಗೆ ಅಲ್ಲೇ ಸ್ಟೇಷನ್ಗೆ ನಿಲ್ಲಿಸೋರೆ, ಪ್ಲ್ಯಾಟ್ಫಾರ್ಮಲ್ಲಿ ಹಾಕವ್ರೆ. ನಮ್ಮ ಟ್ರೈನು 5:15 ಬಿಡೋ ಟ್ರೈನ್ನ ಅಲ್ಲೇ ಬೇಗನೆ ಶಂಟಿಂಗ್ ಮಾಡಿದ್ದು. ನಾವು ಬರೋಷ್ಟೊಳಗೆ ಅಲ್ಲೇ ಶಂಟಿಂಗ್ ಮಾಡಿಬಿಟ್ಟು ಪ್ಲ್ಯಾಟ್ಫಾರ್ಮಲ್ಲಿ ಇತ್ತು ಅಲ್ಲೇ ಟ್ರೈನು. ಹೀಗೆ ನೆಕ್ಸ್ಟು ಬಸವ ಎಕ್ಸ್ಪ್ರೆಸ್ಸಿಗೆ ಡಿಪಾರ್ಚರ್ ಕೊಡ್ತಾರೆ. ನೆಕ್ಸ್ಟ್ ಆಮೇಲೆ 5:15ಕ್ಕೆ ನಮ್ಮ ಟ್ರೈನ್ ಡಿಪಾರ್ಚರ್ ಆಗುತ್ತೆ. ನಮ್ಮ ಟ್ರೈನ್ದು ಟೈಮಿಂಗ್ಸ್ ಬಗ್ಗೆ ಮಾತಾಡಬೇಕು ಅಂದರೆ, ನಮ್ಮ ಟ್ರೈನು ಪ್ರತಿದಿನ ಮೆಜೆಸ್ಟಿಕ್ಕಿಂದ 5:15ಕ್ಕೆ ಸಾಯಂಕಾಲ ಬಿಟ್ಬಿಟ್ಟು ಮತ್ತೆ ರಾತ್ರಿ 9:40ಕ್ಕೆ ಶಿವಮೊಗ್ಗಕ್ಕೆ ಸೇರುತ್ತೆ. ಟೋಟಲ್ 8 ಹಾಲ್ಟ್ ಕೊಟ್ಬಿಟ್ಟು ನಮ್ಮ ಟ್ರೈನ್ ಜರ್ನಿ ಕವರ್ ಮಾಡುತ್ತೆ. ತುಂಬ ಚಿಕ್ಕ ಜರ್ನಿ, ಜಾಸ್ತಿ ಇಲ್ಲ, 4 ಅವರ್ 25 ನಿಮಿಷ ಅಷ್ಟೇ ಜರ್ನಿ ಇರೋದು. ಈ ರೂಟಲ್ಲಿ ಹೇಳಬೇಕು ಅಂದರೆ, ಮೆಜೆಸ್ಟಿಕ್ಕಿಂದ ಟೋಟಲ್ 3 ಡೈಲಿ ಟ್ರೈನ್ಗಳು ಹೋಗ್ತವೆ. ಮತ್ತು ಯಶವಂತಪುರದಿಂದ ಒಂದು ಟ್ರೈನ್ ಮಾತ್ರ ಡೈಲಿ ಹೋಗುತ್ತೆ, ಅದು ಶಿವಮೊಗ್ಗ ಇಂಟರ್ಸಿಟಿ. ಅದು ಬಿಟ್ಟರೆ ಒಂದು ಸ್ಪೆಷಲ್ ಬಿಟ್ಟಿದ್ದಾರೆ, ಅದೊಂದೇ ನೋಡಿ ಈ ರೂಟಲ್ಲಿ ಫಾಸ್ಟೆಸ್ಟ್ 3 ಅವರ್ 50 ನಿಮಿಷದ ಜರ್ನಿ ಕವರ್ ಮಾಡುತ್ತೆ. ಅದು ಬಿಟ್ಟರೆ ಇನ್ನೊಂದು ಟ್ರೈನ್ ಬರೋದು ನಮ್ಮದು ಆಲ್ಟರ್ನೇಟ್ ಡೇಸ್ ಬರೋ ಶಿವಮೊಗ್ಗ ರಾತ್ರಿ 12 ಗಂಟೆ ಬಿಡೋ ಶಿವಮೊಗ್ಗ ಎಕ್ಸ್ಪ್ರೆಸ್ಸು. ಮತ್ತು ಇನ್ನೂ 2 ಟ್ರೈನ್ ಬರ್ತವೆ. SMBTಯಿಂದ ಬರೋದು ಯಶವಂತಪುರ ಮತ್ತು ಮೆಜೆಸ್ಟಿಕಲ್ಲಿ ಲಿಂಕ್ ಆಗೋಲ್ಲ. ಅದು SMBTಯಿಂದ ಶಿವಮೊಗ್ಗ ಹೋಗುತ್ತೆ, ಅದು ವಾರಕ್ಕೆ ಒಂದೇ ದಿನ ಇರೋದು. ಒಂದು ಚೆನ್ನೈಯಿಂದ ಬರುತ್ತೆ, ಅದು ವೀಕ್ಲಿ ಎಕ್ಸ್ಪ್ರೆಸ್ಸು. ಮತ್ತು ಇನ್ನೊಂದು ಹೊಸ್ದಾಗಿ ಬಿಟ್ಟಿರೋದು ತಿರುವನಹಳ್ಳಿಯಿಂದ ಒಂದು ಟ್ರೈನ್ ಬಿಟ್ಟಿದ್ದಾರೆ, ಅದು ವೀಕ್ಲಿನೇ, ವಾರಕ್ಕೆ ಒಂದೇ ದಿನ ಇರೋದು. ಅದು ಕಾಸ್ಟ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗಿದು ಸೆಕೆಂಡ್ ಸೀಟಿಂಗ್ ಅಂತ 115 ರುಪೀಸು ಪ್ಲಸ್ 10 ರುಪೀಸ್ UPI ಪೇಮೆಂಟ್ ಆಗಿ 125 ರುಪೀಸ್ ಅಷ್ಟೇ ಆಗಿದ್ದು. ಅದು ಬಿಟ್ಟರೆ ನೆಕ್ಸ್ಟು ನಮ್ಮದು ಸ್ಪೆಷಲ್ ಟ್ರೈನ್ ಇದೆಯಲ್ಲ, ಯಶವಂತಪುರ ತಾಳ್ಗುಪ್ಪ ಹೋಗೋದು, ಅದು ವಾರಕ್ಕೆ ಒಂದೇ ದಿನ ಇರೋದು. ಅದ್ರ ಸ್ಲೀಪರ್ ಬಂದುಬಿಟ್ಟೆ 390 ರುಪೀಸ್ ಇದೆ, ಪ್ಲಸ್ 10 ರುಪೀಸ್ ಅಂದರೆ 400 ರೂಪಾಯಿ ಆಗುತ್ತೆ. ತುಂಬ ಹೈ ಅಂದರೆ ಕಾಸ್ಟ್ಲಿಯೆಸ್ಟ್ ಟ್ರೈನು ನಮ್ಗೆ ಈ ಜರ್ನಿಗೆ ಅಂತಂದರೆ ಅದು ಒಂದೇ ಟ್ರೈನ್ ಇರೋದು. ಇನಾಗ್ರಲ್ ಜರ್ನಿ ಬಗ್ಗೆ ಹೇಳಬೇಕು ಅಂದರೆ, ಇದು 2019 ಫೆಬ್ರವರಿ ತಿಂಗಳಲ್ಲಿ ಇನಾಗ್ರೇಟ್ ಆಗಿದ್ದು. 6 ವರ್ಷ ಆಗಿದೆ ನಮ್ಮ ಟ್ರೈನ್. ಈಗ ಎಲ್ಲ 2017, 16, 15 ಈ ರೇಂಜಿನ ಕೋಚಸ್ ನಾನು ನೋಡಿದ್ದೀನಿ. ಮತ್ತು ಇದರಲ್ಲಿ ಒಂದು ಕೋಚಸ್ ಬರುತ್ತೆ DE1 ಅಂತೆ, ಅಂದರೆ ಸೆಕೆಂಡ್ ಸೀಟಿಂಗ್ ಎಕ್ಸ್ಟ್ರಾ ಕೋಚ್ ಒಂದು ಹಾಕಿದ್ದಾರೆ ಅಂತ ಅರ್ಥ. ಇದು ಎಷ್ಟು ಕೋಚಸ್ ಇದೆ ಅಂತ ಬಗ್ಗೆ ತಿಳ್ಕೊಬೇಕಂದ್ರೆ, ಜಾಸ್ತಿ ಏನಿಲ್ಲ, ಟೋಟಲ್ 17 ಕೋಚಸ್ ಇದೆ. 15 ಬಂದುಬಿಟ್ಟು ನಾನ್ AC ಚೇರ್ ಕಾರ್ ಸೆಕೆಂಡ್ ಸೀಟಿಂಗು, ಮತ್ತು ಇನ್ನೊಂದು 2 ಕೋಚ್ ಬಂದುಬಿಟ್ಟು AC ಚೇರ್ ಕಾರ್ ಇದೆ. ಇಂಜಿನ್ ಬಂದುಬಿಟ್ಟು ಯಾವುದು ಅಂತ ನಿಮಗೆ ವಿಡಿಯೋದಲ್ಲೇ ತೋರಿಸ್ತೀನಿ, ಬನ್ನಿ ಅಮೇಝಿಂಗ್ ಆಗುತ್ತೆ ಜರ್ನಿ ಸ್ಟಾರ್ಟ್ ಮಾಡೋಣ. ನಾನು ಆವಾಗ ಹೇಳ್ದಂಗೆ ಪ್ಲ್ಯಾಟ್ಫಾರ್ಮ್ 9ರಲ್ಲಿ ನಮ್ಮ ಬಸವ ಎಕ್ಸ್ಪ್ರೆಸ್ದು ಲೋಕೋ ನೋಡ್ರಿ, ವ್ಯಾಪ್ 7. ಇಲ್ಲಿ ನಮ್ಮದು ಜನಶತಾಬ್ದಿ ಎಕ್ಸ್ಪ್ರೆಸ್ನ ವ್ಯಾಪ್ 7. ಅದಿನ್ನೂ ಪ್ಯಾಂಟೋಗ್ರಫಿನ ಅಟ್ಯಾಚ್ ಮಾಡಿಲ್ಲ, ನೋಡ್ತಾ ಇರ್ಬೋದು. ಮಿರರ್ ಕ್ಲೀನ್ ಮಾಡ್ತಾವ್ರೆ, ಪ್ಯಾಂಟೋಗ್ರಫಿನ ಅಟ್ಯಾಚ್ ಮಾಡಿಲ್ಲ, ಅದಕ್ಕೆ ಇನ್ನೂ ಇಂಜಿನ್ ಸ್ಟಾರ್ಟ್ ಆಗಿಲ್ಲ. ಯಾಕೆ ಪ್ಯಾಂಟೋಗ್ರಫ್ ಅಂದರೆ ಏನಂದರೆ, ಇಲ್ಲಿ ಮೇಲ್ಗಡೆ ಅಟ್ಯಾಚ್ ಆಗಿದೆ ಎಲೆಕ್ಟ್ರಿಕ್ ಕೇಬಲ್ಗೆ, ಅದಕ್ಕೆ ಪ್ಯಾಂಟೋಗ್ರಫ್ ಇದ್ದಾರೆ. ಇದರಿಂದನೇ ಎಲೆಕ್ಟ್ರಿಸಿಟಿ ಸಪ್ಲೈ ಆಗುತ್ತೋ, ಅದಕ್ಕೆ ಇದನ್ನು ಎಲೆಕ್ಟ್ರಿಕ್ ಲೋಕೋಮೋಟಿವ್ ಅಂತಾರೆ. ನಮ್ಮ ಡೀಸೆಲ್ ಇಂಜಿನ್ ನೋಡ್ರಪ್ಪ, ಇಲ್ಲಿ KGMದು 14,000 ಡೀಸೆಲ್ ಲೋಕೋಮೋಟಿವ್ WDM3. ಅದು ಮಧ್ಯದಲ್ಲಿ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಇದೊಂದು ನಮ್ಮದು ಇಲ್ಲಿ KGM WDM4D ಪಂಚಗಂಗೆ ಎಕ್ಸ್ಪ್ರೆಸ್ ಲೋಕೋಮೋಟಿವ್. ಅದು ಪ್ಲ್ಯಾಟ್ಫಾರ್ಮ್ 8ಅಲ್ಲಿ ಆಲ್ರೆಡಿ ನಿಲ್ಲಿಸ್ಬಿಟ್ಟವ್ರೆ. ನಮ್ಮ ಟ್ರೈನ್ಗೆ ವ್ಯಾಪ್ 7 KGMದು ವ್ಯಾಪ್ 7 ಅಟ್ಯಾಚ್ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಲೋಕೋಮೋಟಿವ್. 9ರಿಂದ ನಮ್ಮ ಬಸವ ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಯಿತು ಮೆಜೆಸ್ಟಿಕ್ಕಿಂದ. ಇವಾಗಿದು ಮೈಸೂರಿಂದ ಬಾಗಲಕೋಟೆ
4:15 ಡಿಪಾರ್ಚರ್ ಇತ್ತು, 10 ನಿಮಿಷ ಡಿಲೇ ಆಗಿ ಡಿಪಾರ್ಚರ್ ಆಯಿತು. ನಮ್ಮ ಟ್ರೈನು ಅದರೊಳಗೆ ನಮ್ಗೆ ಹೋಗಿ ಡಿ1 ಕೋಚ್ ಮ್ಯಾನುಫ್ಯಾಕ್ಚರ್ ಬಂದ್ಬಿಟ್ಟು 2017 ಕೋಚು. DE1 ಇದು ಎಕ್ಸ್ಟ್ರಾ ಕೋಚು, ಹಳೇ ಕೋಚ್ ಅನ್ಸುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲಿ ಪ್ಯಾಂಟೋಗ್ರಾಫ್ ಅಟ್ಯಾಚ್ ಆಗಿರಲಿಲ್ಲ, ಅದಕ್ಕೆ ಏನು ಸೌಂಡ್ ಇರಲಿಲ್ಲ. ಈಗ ಒಂದು ಪ್ಯಾಂಟೋಗ್ರಾಫ್ ಅಟ್ಯಾಚ್ ಮಾಡಿದ್ದಕ್ಕೆ ಎವ್ರಿ ಸೌಂಡು ಕೃಷ್ಣರಾಜಪುರಂ ಡಿವಿಷನ್. ಟೈಮ್ ಆಯಿತು, ಇನ್ನು 10 ನಿಮಿಷ ಬಿಟ್ಟು ಡಿಪಾರ್ಚರ್ ಆಗುತ್ತೆ ಮೆಜೆಸ್ಟಿಕ್ಕಿಂದ. ನಾನು ಆವಾಗಲೇ ವೀಡಿಯೋ ಮಾಡಿದ್ರೆ ಫುಲ್ ಬಿಸಿಲಿತ್ತು, ಈಗ ನೋಡಿದರೆ ಫುಲ್ಲು ಮಳೆ ಸ್ಟಾರ್ಟ್ ಆಗೋಗಿದೆ. ವೆದರ್ ಪ್ರಿಡಿಕ್ಟೇ ಮಾಡೋಕ್ಕಾಗ್ದಿಲ್ಲ. ಈಗ ಯಾವುದೋ ವ್ಯಾಪ್ ಸರ್ವೈಂದ ಈಗ ಬಂತಲ್ಲ ಪೈಸ್ಬೇಕ. ಇಲ್ಲಿ ನೋಡಪ್ಪ ಪೈಪ್ ಕಿತ್ಕೊಂಡೇ ಹೋಯ್ತು. ಇಲ್ಲಿರೋ ನೀರು ಸಾಲದು ಅಂತ ಇಲ್ಲಿರೋ ನೀರು ಬೇರೆ ಬರ್ತಾಯಿದೆ. ಮಳೆ ಜೋರಾಯಿತು. ಬೆಂಗಳೂರು ವೆದರ್ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. 5 ನಿಮಿಷದಿಂದ ಬಿಸಿಲಿದ್ದು ಪುಟಕ್ಕಂತ ಮಳೆ ಹೊಡಗೋಯ್ತು. ನೋಡ್ರಪ್ಪೋ ಮಳೆ, ನೋಡ್ರು ಮಳೆ ನೋಡ್ರಪ್ಪೋ ಮಳೆ ನೋಡ್ರಪ್ಪೋ ಬೆಂಗಳೂರಲ್ಲಿ ಮಳೆ. ಎಕ್ಸಾಕ್ಟ್ 5:15ಗೆ 5 ನಮ್ಮ ಟ್ರೈನ್ ಡಿಪಾರ್ಚರ್ ಆಯಿತು. KSR ಬೆಂಗಳೂರು ಸಿಟಿ ಜಂಕ್ಷನಿಂದ. KSR ಅನ್ನೋದೇ ಮರ್ತಿದ್ದೆ. KSR ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ. ಶಾರ್ಪ್ 5:15 ಆಯಿತು ನಮ್ಮ KSR ಬೆಂಗಳೂರಿಂದ. ಸ್ಕಿಪ್ ಮಾಡಿದ್ವಿ ಮಲ್ಲೇಶ್ವರಂ, ಯಶವಂತಪುರ ಮತ್ತು ಮೆಜೆಸ್ಟಿಕ್ ಮಧ್ಯದಲ್ಲಿ ಬರೋ ಒಂದು ಚಿಕ್ಕ ಸ್ಟೇಷನ್ನು. ಜಾಸ್ತಿ ಟ್ರೈನ್ಗಳು ನಿಲ್ಲಿಸಲ್ಲ, ಈ ಮೆಮು ಟ್ರೈನ್ಗಳು ನಿಲ್ಲಿಸ್ತವೆ. ಎರಡು ನಿಮಿಷ ಟೈಮ್ ಕೊಟ್ಟು ಡಿಪಾರ್ಚರ್ ಆಯಿತು ಯಶವಂತಪುರ ಜಂಕ್ಷನಿಂದ. ವೀಡಿಯೋ ಮಾಡೋಕ್ಕೆ ಆಗಿಲ್ಲ, ಜನ ಇದ್ದರು. ಇಲ್ಲೇ ಹೇಳ್ಬಿಟ್ಟು ಸಿಂಪಲ್ಲಾಗಿ
ಆಯಿತು ಯಶವಂತಪುರ ಜಂಕ್ಷನಿಂದ. ಯಶವಂತಪುರ ಜಂಕ್ಷನ್ ಬಗ್ಗೆ ಹೇಳಬೇಕು ಅಂದರೆ ಜಾಸ್ತಿ ಏನಿಲ್ಲ, ನಮ್ದು 6 ಪ್ಲ್ಯಾಟ್ಫಾರ್ಮ್ ಇದೆ ಟ್ರೈನ್ಗೆ ಸ್ಟೇಷನ್ಗೆ. ಆಮೇಲೆ ನಮ್ಮ ಟ್ರೈನ್ ಬಂದುಬಿಟ್ಟಿದ್ದು 3ನೇ ಪ್ಲ್ಯಾಟ್ಫಾರ್ಮ್ಗೆ ಬಂದಿದ್ದು. ಕರೆಕ್ಟ್ ಟೈಮಲ್ಲಿದೆ. ಯಶವಂತಪುರದಿಂದ ಮೆಜೆಸ್ಟಿಕ್ಗೆ 5 ಕಿಲೋಮೀಟ್ರ್ ಅಷ್ಟೇ ಇರೋದು. ಇದು ಮತ್ತು ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಒಂದು ಲೈನು ಈಗ ನಾವು ಬಂದಲ್ಲ ಮೆಜೆಸ್ಟಿಕ್ಗೆ, ಅಲ್ಲಿಂದ ಒಂದು ಲೈನು, ಮತ್ತು ಈಗ ನಾವು ಹೋಗೋದು ತುಮಕೂರು ಲೈನು, ಅಲ್ಲ ಅದೊಂದು ಲೈನು. ಇಲ್ಲೊಂದು ಯಾವುದಪ್ಪ ಅಂದರೆ ನಮ್ಮದು ಯಲಹಂಕ ಜಂಕ್ಷನ್ಗೆ ಹೋಗುತ್ತೆ, ಲೊಟ್ಟೆಗೊಳಹಳ್ಳಿ ಅಂತ, ಅಲ್ಲಿ ಒಂದು ಲೈನ್ ಹೋಗುತ್ತೆ. ಅದಕ್ಕೆ ಯಶವಂತಪುರ ಜಂಕ್ಷನ್ ಅಂತ ಕರೀತಾರೆ. ಅದು ಯಾವುದು ಅಂತ ಇವಾಗಲೇ ತೋರಿಸ್ಕೊಂಬರಿ. ಈಗ ನಮ್ಮ ಡಿಪಾರ್ಚರ್ ಗೊತ್ತಾದಮೇಲೆ ಈಗ 3rd ಪ್ಲ್ಯಾಟ್ಫಾರ್ಮ್ ಅರೈವ್ ಆಗುತ್ತೆ. ಈ ಲೈನ್ ಹೇಳಿದ್ದು ನಾನು. ಹಿಂಗಿಂದ ರೈಟ್ ಸೈಡ್ ಹೋದ್ರೆ ಯಲಹಂಕ ಜಂಕ್ಷನ್ಗೆ ಮತ್ತು ಹೆಬ್ಬಾಳ ಜಂಕ್ಷನ್ಗೆ ಹೋಗೋದು ಲೊಟ್ಟೆಗೊಳಹಳ್ಳಿಯಿಂದ. ಈಗ ನಾವು ಹೋಗ್ತಿರೋದು ತುಮಕೂರು ಲೈನ್. ಯಶವಂತಪುರ ಔಟರಲ್ಲಿ ಸ್ಪೀಡ್ ಪಿಕಪ್ ಮಾಡಿದ್ರೆ ನಮ್ಮ ಜಂಕ್ಷನ್ ಶತಾಬ್ದಿ. ಯಾಕೋ ವ್ಯಾಗ್ನೈನ ಒಂಟಿಯಾಗಿ ಕಳಿಸ್ಬಿಡೋರೆ. ಏನು ಗ್ರೀನರಿ ನೋಡ್ರಪ್ಪ ನಮ್ಮ ಬೆಂಗಳೂರು ತುಮಕೂರು ಮಧ್ಯದಲ್ಲಿ ಒಳ್ಳೆ ಗ್ರೀನರಿ. ಫ್ಲಾಟ್ 110 ಫ್ಲಾಟ್ 110. ಕರ್ವಿಂಗಲ್ಲಿ ಏನು ಸಾಕಲ್ಲ ನಮ್ಮಪ್ಪ ಇದು. ಬೆಂಗಳೂರಲ್ಲಿ ನಮ್ಮನ್ನು ಬಿಟ್ಟಿದ್ದು ಮಳೆ ಮತ್ತೆ ತುಮಕೂರಲ್ಲಿ ಬಂದು ಇಟ್ಕೊಂಡ್ಬಿಟ್ಟೈತಿ. ನೀವು ಕ್ಯಾಚ್ ಅಂದ್ರೆ ಹತ್ರನೇ ಇದ್ವಿ, ಅಲ್ಲಿ ಜೋರು ಮಳೆ ಬಂದ್ಬಿಟ್ಟೈತಿ.
68 ಕಿಲೋಮೀಟರ್ ಡಿಸ್ಟೆನ್ಸ್ ಕವರ್ ಮಾಡಿ ನಮ್ಮ ಟ್ರೈನ್ ಬಂದಿದ್ದಕ್ಕೆ ತುಮಕೂರಿಗೆ ಸ್ಟೇಷನ್ ಕೂಡ ಬಂದ್ಬಿಟ್ಟು ಟಿ ಕೆ ಅಂತ. ಈ ಸ್ಟೇಷನ್ ಬಗ್ಗೆ ಹೇಳ್ಬೇಕು ಅಂದರೆ ಟೋಟಲ್ 3 ಪ್ಲಾಟ್ಫಾರ್ಮ್ ಇದೆ. ನಮ್ಮ ಟ್ರೈನ್ ಬಂದಿದ್ದಕ್ಕೆ 3rd ಪ್ಲಾಟ್ಫಾರ್ಮ್ಗೆ. ಸೆಕೆಂಡ್ ಪ್ಲಾಟ್ಫಾರ್ಮ್ಗೆ ಇವಾಗ ವಂದೇ ಭಾರತ್ ಎಕ್ಸ್ಪ್ರೆಸ್ ಬರುತ್ತೆ. ಯಾವುದಪ್ಪ ಅಂದರೆ ಧಾರವಾಡಿಂದ ಬೆಂಗಳೂರು ಹೋಗೋದು ಧಾರವಾಡ ಎಕ್ಸ್ಪ್ರೆಸ್ಸು, ವಂದೇ ಭಾರತ್ ಎಕ್ಸ್ಪ್ರೆಸ್ಸು. 2 ನಿಮಿಷ ಟೈಮ್ ಕೊಟ್ಟು ಡಿಪಾರ್ಚರ್ ಆಯ್ತು ನಮ್ಮ ಟ್ರೈನು. 8 ನಿಮಿಷ ಡಿಲೇ ಆಗಿದೆ ನಮ್ಮ ಟ್ರೈನ್ ಇವಾಗ. ವಂದೇ ಭಾರತ್ ಕ್ರಾಸಿಂಗ್ ನೋಡಬೇಕು ಅಂತಿದ್ರೆ ಪಾರ್ಟ್ 2ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲ್ಗೆ ಹೊಸಬರಾಗಿದ್ದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಪಾರ್ಟ್ 2ದಲ್ಲಿ. ಅಲ್ಲಿವರೆಗೂ ಬಾಯ್.